ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ಇಲ್ಲೇನೇ ಮಾಡ್ತಿದ್ಯಾ? ಬಾವಸಿ ಮಾರ್ಕೆಟ್ಗೆ ಗೊಬ್ಬರ ಕ್ಷಮಿಸ್ಬಿಡೋಣ, ಇವತ್ತೊಂಚೂರು ಬೇರೆ ಕೆಲಸ ಇತ್ತು. ಮಾರ್ಕೆಟ್ಗೆ ಹೋಗೋದು ಒಂದು ಕೆಲಸನೇ ಕಣಯ್ಯ. ಅಮ್ಮರೇ, ಒಂದು 2 ಗಂಟೆ ನೀವು ಅವಕಾಶ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತಿದ್ದೆ. ಒಂದು ಮುಖ್ಯವಾದ ಕೆಲಸ ಇತ್ತು. ಆಯ್ತಪ್ಪ, ಹೋಗ್ಬಾ. ಒಳ್ಳೇದಾಯ್ತಮ್ಮ. ಏನು ನಿಗುಣ್ ಮನ್ಸೇನಮ್ಮ ನಿಮ್ಮಪ್ಪ ಕೇಳ್ದೆ ಹೋಗ್ಬಿಟ್ಟ. ಪುಟ್ಟಮ್ಮೆ, ನೀನು ಎಲ್ಲ ಒಪ್ಕೊಂಡು ಹೋಯ್ತಿಯಲ್ಲ, ಹುಷಾರಾಗಿರ್ಬೇಕು ಹೊಸಿಯೇ. ಯಾವ್ದ್ರ ಹುಷಾರಾಗಿರೋದು? ಕತ್ತಿ, ಕುಡುಗೋಲು, ಬೆಂಕಿ ಇಂಥದ್ರ ಜೊತೆ ಹುಷಾರಾಗಿರ್ಬೇಕು. ಒಳ್ಳೆ ಜನಗಳ ಜೊತೆ ಹುಷಾರಾಗಿರೋದು ಏನು ಬರ್ತದೆ? ನಿನ್ನ ಹೋಗು, ಅದೇನೋ ತರಕ್ಕೆ ಹೋಗ್ತಿದ್ಯಾ, ಹೋಗು. ನಡಿವಾ, ನೀನು ಒಳಕ್ಕೆ ನಡಿ. ಪಾಪ, ಇವ್ರಿಗೆ ಏನು ಕಷ್ಟನೋ ಏನೋ. ಅವಯ್ಯ ಏನು ಹೇಳ್ಕೊಳಕ್ಕೂ ಇಲ್ಲ. ಹೇಳ್ಕೊಳಕ್ಕೆ ಮನಸ್ಸು ಒಪ್ತಾ ಇಲ್ಲ ಇರಬೇಕು. ಸಂಕೋಚ, ಸ್ವಾಭಿಮಾನ. ನಾನಾರ ಕೇಳಿ ಯಾಕೆ ಮನಸ್ಸು ನೋಯಿಸ್ಲಿ? ಅಮರೇ, 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 ಕೋದಂಡ, ಅಮರೇ, ನಿಮ್ಮನ್ನು ನೋಡಬೇಕು ಅಂತ ಭಾಳ ಜನ ಬಂದು ಕಾಯ್ತವ್ರೆ ಅಮರೇ. ಹೌದಾ ಬಂಗಾರ? ಪಂಚಾಯತಿ ಏನನ್ನ ಕರೆದಿದ್ದ? ಇಲ್ವಲ್ಲ. ಅಮರೇ, ಪಂಚಾಯಿತಿ ನಡೆದು ಭಾಳ ದಿವಸ ಆಗಿತ್ತಲ್ವರ, ಎಲ್ಲರೂ ಕಷ್ಟ ಹೇಳ್ಕೊಳಕ್ಕೆ ಸಾಲಾಗಿ ಬಂದವ್ರೆ ಅಂತ ಅನಿಸುತ್ತೆ. ವಾ, ಹಂಗಾರೆ ಕೋದಂಡ, ಎಲ್ರನ್ನೂ ಒಳಗೆ ಕರಿಬೇಡ. ಯಾರನ್ನ 4 ಜನ ಒಳಗೆ ಕಳಿಸು. ಸಮಸ್ಯೆ ಏನು ಅನ್ನೋದನ್ನ ಅವ್ರನ್ನ ಕೇಳೋಣ. ಆಯಿತು ಅಮರೇ. ನಮಸ್ಕಾರ, ನಮಸ್ಕಾರ. ಹೇಳಿ, ಏನು ನಿಮ್ಮ ಸಮಸ್ಯೆ? ವಾ, ಸಮಸ್ಯೆಗಳನ್ನೆಲ್ಲ ಬರ್ಕಂಡೇ ಬಂದ್ಬಿಟ್ಟಿದ್ದೀರಾ? ಒಳ್ಳೇದು, ಒಳ್ಳೇದು. ಎಲ್ಲನೂ ಕೋದಂಡನ ಕೈ ಕೊಡಿ. ಕೋದಂಡ. ಅಮರೇ, ನಾವೆಲ್ಲ ಶ್ರೀಯಮ್ಮರನ್ನ ನೋಡಕ್ಕೆ ಬಂದ್ವಿ. ಅದೇ ಅನ್ಕಂಡೆ, ಏನೆಲ್ಲ ಕಾಗ್ದ ಹಿಡ್ಕೊಂಬಂದವ್ರಲ್ಲ ಅಂತ. ಅವ DC ಮೇಡಮ್ನ ನೋಡಕ್ಕೆ ಬಂದಿರೋದು. ಅಣ್ಣ ಕರ್ಕೊಂಬಂದೆ ರೀ. ನಮಸ್ಕಾರ. ನೋಡಿ ಮಿಸ್ಸು, ನಿಮ್ಮನ್ನ ನೋಡೋಕ್ಕೆ ಊರಿನ ಜನ ಎಲ್ಲ ಬಂದವ್ರೆ. ಇದೇನತ್ತೆ, ಊರಿನ ಜನ ಎಲ್ಲ ಅವಳ ಕಡೆನೇ ಅನಿಸುತ್ತೆ ಅಂದೆ. ಸ್ನೇಹ, ಈ ದಿವಸ ಜನ ಬಂಗಾರ ನೋಡಕ್ ಬರ್ತಾ ಇದ್ರು, ಈಗ ನಿನ್ನೆ ನೋಡಕ್ ಬರ್ತಾವ್ರೆ. ಅಂದರೆ ಅಮ್ಮೋರೆ, ತಪ್ಪು ತಿಳ್ಕೊಬಾರ್ದು. ನಾವು DC ಮೇಡಮ್ ಅವ್ರ ಹತ್ರನೇ ನಮ್ಮ ಸಮಸ್ಯೆ ಹೇಳ್ಕೊಬೇಕು ಅಂತ ಬಂದಿದ್ದೀವಿ. ಏನು ಹೇಳಿ? ಅಂದರೆ ನಮ್ಮೂರಿನಂಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದಕ್ಕೋಸ್ಕರ ಬಂದ್ವಿ ಅಮ್ಮೋರೆ. ಅಲ್ಲ, ನೀವು ಡೈರೆಕ್ಟಾಗೆ DC ಆಫೀಸ್ಗೆ ಬರ್ಬೋದಿತ್ತಲ್ಲ. ಮನೆಗೆ ಯಾಕೆ ಬಂದ್ರಿ? ಆಫೀಸ್ಗೆ ಬನ್ನಿ ಅಂತ ಹೇಳ್ತಿದ್ದಾಳೆ. ಅಮ್ಮೋರೆ, ನಮ್ಮ ಕಡೆ ಎಲ್ಲ ದಿನಗೂಲಿ ಕೆಲಸ ಮಾಡೋರು. ಕಚೇರಿ ತಾವು ಬಂದರೆ ಇಡೀ ದಿನ ಅಲ್ಲೇ ಹೊಲ್ಟೋಯ್ತದೆ ಅಮ್ಮೋರೆ. ಸರಿ, ನೀವು ಪತ್ರಗಳು ತಂದಿದ್ದೀರಲ್ಲ, ಕೊಡಿ. ಇರಿ ಒಂದು ನಿಮಿಷ. ಯಾಕೆ ಶ್ರೀ, ಏನಾಯ್ತು? ಸಮಸ್ಯೆ ಅಂತ ನಮ್ಮ ಮನೆಗೆ ಬಂದವ್ರ ಕಷ್ಟ ಕೇಳೋಕ್ಕೆ ನಮ್ದು ಒಂದು ಪದ್ಧತಿ ಐತೆ ಅಲ್ವನವ? ಏನು ಪದ್ಧತಿ?
ಹೇಳ್ತೀನಿ ಅಕ್ಕ ಅಣ್ಣ ಒಂದು ನಿಮಿಷ ತಪ್ಪು ತಿಳ್ಕೊಬೇಡಿ ಎಲ್ಲ ಪದ್ಧತಿ ಪ್ರಕಾರ ಆಗ್ಬೇಕಲ್ವೇ. ಶ್ರೀ ಏನು ಮಾತಾಡ್ತಿದ್ದೀರಾ? ಒಂದು ನಿಮಿಷ ಇರಿ ಮಿಸ್ ಬಂದೆ. ಮಿಸ್ ಬನ್ನಿ, ಅಮ್ಮ ಬನ್ನಿ, ಎಲ್ಲಿಗೆ? ಬಾವ ಅಪ್ಪಯ್ಯ ಬಾ, ಬನ್ನಿ ಮಿಸ್. ಶಾಲೆ ಉಪಕಾರ ಆಯಿತು ಅಮ್ಮರೇ. ನಮಸ್ತೆ, ಹೇಳಿ. ಆಸ್ಪತ್ರೆಗೆ ಸಹಾಯ ಬೇಕು ಅಂತ ಬರೆದಿದೆ. ಆದರೆ ಯಾರಿಗೆ ಏನು ಸಮಸ್ಯೆ ಇದೆ, ಇದಕ್ಕೂ ಹಿಂದೆ ಬೇರೆ ಏನಾದರೂ ಟ್ರೀಟ್ಮೆಂಟ್ ಆಗಿತ್ತಾ, ಆ ಯಾವ ಡೀಟೇಲ್ಸು ಇಲ್ವಲ್ಲ. ನೀವೇ ನಮಗೆ ಸಹಾಯ ಮಾಡಬೇಕು ಮೇಡಮ್. ಖಂಡಿತ ಮಾಡ್ತೀನಿ. ಮೊದಲು ನಿಮ್ಮ ID ಪ್ರೂಫ್ ಕೊಡಿ, ಮತ್ತು ನಿಮ್ಮ ವಿವರ ಹೇಳಿ. ನೀವೇ ಬರಿತೀರಾ ಅಂದರೂ ಓಕೆ, ಇಲ್ಲಾಂದರೆ ನಮ್ಮವ್ರ ಹತ್ರ ಹೇಳಿಸಿ ಬರೆಸಿಸ್ತೀನಿ. ಮತ್ತು ನಿಮ್ಮ ಹತ್ರ ಆಸ್ಪತ್ರೆ ರೆಕಾರ್ಡ್ಸ್ ಏನಾದರೂ ಇದೆಯಾ? ಮೇಡಮ್ ಅವ್ಯಾವು ಇಲ್ಲ ನನ್ನ ಹತ್ರ. ನಾವು ಊರು ಬಿಟ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಸಹಾಯ ಮಾಡೋದಕ್ಕೆ ನಮ್ಗೆ ಯಾರೂ ಇಲ್ಲ. ನೀವೇ ಕಾಪಾಡಬೇಕು ಮೇಡಮ್ ನಮ್ಮನ್ನು. ಅಲ್ಲ ಸರ್, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ನೀವು ಏನೂ ವಿವರ ಕೊಡದೆ ಸಹಾಯ ಮಾಡಿ ಅಂದರೆ ಅದು ಹೇಗೆ ಸಾಧ್ಯ ಹೇಳಿ? ಕಡೆ ಪಕ್ಷ ನಿಮ್ಮ ಮುಖ ಆದರೂ ತೋರಿಸ್ಬೇಕಲ್ವಾ? ಯಾರು ನೀವು? ಮಾಸ್ಕ್ ತೆಗಿರಿ. ನಿಂತ್ಕೊಳ್ಳಿ. ಮಾಸ್ಕ್ ತೆಗಿರಿ ಅಂದೆ. ನೀವಾ? ನಂಗಂದ್ರೆ ಇಲ್ಲೇನೇ ಮಾಡ್ತಿದ್ಯಾ? ಬಾವಸಿ ಮಾರ್ಕೆಟ್ ಗೊಬ್ಬರ ಕ್ಷಮಿಸ್ಬಿಡೋಣ, ಇವತ್ತೊಂಚೂರು ಬೇರೆ ಕೆಲಸ ಇತ್ತು. ಮಾರ್ಕೆಟ್ಗೆ ಹೋಗೋದು ಒಂದು ಕೆಲಸನೇ ಕಣಯ್ಯ. ಅಮ್ಮರೇ, ಒಂದು 2 ಗಂಟೆ ನೀವು ಅವಕಾಶ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತಿದ್ದೇವೆ. ಒಂದು ಮುಖ್ಯವಾದ ಕೆಲಸ ಇತ್ತು. ಆಯ್ತಪ್ಪ, ಹೋಗ್ಬಾ. ಒಳ್ಳೇದಾಯ್ತಮ್ಮ. ಹೋಗ್. ಏನು ನಿಗುಣ್ ಮನ್ಸೇನಮ್ಮ ನಿಮ್ಮಪ್ಪ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟ. ಪುಟ್ಟಮ್ಮೆ, ನೀನು ಎಲ್ಲ ಒಪ್ಕೊಂಡು ಹೋಯ್ತಿಯಲ್ಲ, ಹುಷಾರಾಗಿರ್ಬೇಕು ಹೊಸಿಯೇ. ಯಾವುದ್ರ ಹುಷಾರಾಗಿರೋದು? ಕತ್ತಿ, ಕುಡುಗೋಲು, ಬೆಂಕಿ ಇಂಥದ್ರ ಜೊತೆ ಹುಷಾರಾಗಿರ್ಬೇಕು. ಒಳ್ಳೆ ಜನಗಳ ಜೊತೆ ಹುಷಾರಾಗಿರೋದು ಏನು ಬರ್ತದೆ? ನಿನ್ನ ಹೋಗು, ಅದೇನೋ ತನಕ ಹೋಗ್ತಿದ್ಯಾ, ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.